ಉತ್ತರ ಪ್ರದೇಶದ ಜನರಿಗಿರುವ ರಾಜಕೀಯ ಪ್ರಜ್ಞೆ ಕರ್ನಾಟಕದ ಜನರಿಗೆ ಇಲ್ಲ. ಚೊಂಬು ಕೊಟ್ಟ ಮೋದಿಯವರನ್ನ ಬೆಂಬಲಿಸಿರುವ ಕರ್ನಾಟಕದ ಮತದಾರರು ಗ್ಯಾರಂಟಿ ಕೊಟ್ಟ ಕಾಂಗ್ರೆಸ್ಗೆ ಕೈ ಕೊಟ್ಟಿದ್ದಾರೆ. ಚೊಂಬು ಕೊಟ್ಟವರಿಗೆ ವೋಟು, ಅನ್ನ ಹಣ ಕರೆಂಟ್ ಫ್ರೀ ಕೊಟ್ಟವರಿಗೆ ಏಟು. ಇದ್ಯಾವ ನ್ಯಾಯ ಸ್ವಾಮಿ? ಬೊಗಳೆ ಬಿಟ್ಟವರಿಗೆ ವೋಟು, ಬದುಕು ಕೊಟ್ಟವರಿಗೆ ಏಟ. ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಸ್ಥಾನ 1ರಿಂದ 9ಕ್ಕೆ ಏರಿದ ನಿಜ. ಕಳೆದ ಸಲ 32.1% ಇದ್ದ ವೋಟ್ ಶೇರ್ ಈ ಸಲ 45.4%ಗೆ ಏರಿಕೆಯಾಗಿರುವುದು ನಿಜ. ಆದರೆ ಇಡೀ ದೇಶದ ಫಲಿತಾಂಶವನ್ನು ಗಮನಿಸಿದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇನ್ನಷ್ಟು ಕ್ಷೇತ್ರಗಳನ್ನು ಗೆಲ್ಲಲೇಬೇಕಿತ್ತು. ಕಾಂಗ್ರೆಸ್ ವೋಟ್ ಶೇರ್ ಕೂಡ ಹೆಚ್ಚಾಗಬೇಕಾಗಿತ್ತು. ಅದು 50% ಗಡಿ ದಾಟಬೇಕಾಗಿತ್ತು. ಯಾಕಂದರೆ ಒಂದು ಕಡೆ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆ, ಇನ್ನೊಂದು ಕಡೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಇನ್ನಷ್ಟು ಗ್ಯಾರಂಟಿ ಜಾರಿ ಮಾಡ್ತೇವೆ ಅಂತ ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟಿದೆ. ಹೀಗಿರಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೀಟ್ ಮತ್ತು ವೋಟ್ ಶೇರ್ ಇನ್ನಷ್ಟು ಹೆಚ್ಚಾಗಲೇಬೇಕಿತ್ತು. ಆದರೆ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿರೋದು ಕೇವಲ 9 ಕ್ಷೇತ್ರಗಳನ್ನು. ವೋಟ್ ಶೇರ್ ಕೂಡ BJPಗಿಂತ ಕಡಿಮೆ ಇದೆ. ಕಾಂಗ್ರೆಸ್ಗಿಂತ BJPನೇ 1% ಜಾಸ್ತಿ ವೋಟ್ ಸಿಕ್ಕಿದೆ. JDS ಅನ್ನು ಸೇರಿಸಿದರೆ NDA ಕೂಟದ ವೋಟ್ ಶೇರ್ 51% ದಾಟುತ್ತೆ. ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ BJPಗೆ ಸಿಕ್ಕಿದ್ದು 36% ವೋಟ್, ಕಾಂಗ್ರೆಸ್ 43% ವೋಟ್ ಪಡೆದಿತ್ತು. ಆದರೆ ಲೋಕಸಭೆಯಲ್ಲಿ BJP 9% ವೋಟ್ ಶೇರ್ ಹೆಚ್ಚಳ ಮಾಡಿಕೊಂಡಿದೆ. ಕಾಂಗ್ರೆಸ್ ವೋಟ್ ಶೇರ್ 2% ಅಷ್ಟೇ ಹೆಚ್ಚಿರೋದು. ಬರೀ ಬೊಗಳ ಬಿಟ್ಟವರಿಗೆ ಹೆಚ್ಚು ವೋಟ್ ಕೊಟ್ಟಿರುವ ಕರ್ನಾಟಕದ ಮತದಾರರು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟವರಿಗೆ ಕಡಿಮೆ ವೋಟ್ ಕೊಟ್ಟಿದ್ದಾರೆ ಅಂದರೆ ಏನರ್ಥ? ಇದರ ಅರ್ಥ ಏನಂದರೆ, ಯಾರು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾರೋ ಅವರಲ್ಲಿ ಹೆಚ್ಚಿನವರು ವೋಟ್ ಒತ್ತಿದ್ದು BJPಗೆ. ಪ್ರತಿ ತಿಂಗಳು ಬಿಟ್ಟು 2,000 ರೂಪಾಯಿ ತಗೊಳ್ತಾರಲ್ಲ, ಅವರಲ್ಲೂ ಹೆಚ್ಚಿನವರು ವೋಟ್ ಹಾಕಿದ್ದು BJPಗೆ. ಯಾರು ತಿಂಗಳು ಬಿಟ್ಟು 10 kg ಅಕ್ಕಿ ತಗೊಳ್ತವರು ಅವರಲ್ಲೂ ಹೆಚ್ಚಿನವರು ಕಮಲಕ್ಕೆ ವೋಟ್ ಹಾಕಿದ್ದಾರೆ. ಯಾರಿಗೆ ಕರೆಂಟ್ ಬಿಲ್ ಫ್ರೀ ಬರುತ್ತೋ ಅವರಲ್ಲೂ ಹೆಚ್ಚಿನ ಮಂದಿ BJPಗೆ ವೋಟ್ ಒತ್ತಿದ್ದಾರೆ. ಇಲ್ಲಾಂದರೆ BJPಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಿನ ವೋಟ್ ಶೇರ್ ಬರಲು ಸಾಧ್ಯನೇ ಇರಲಿಲ್ಲ. ಬೇಕಿದ್ರೆ ದಕ್ಷಿಣ ಕನ್ನಡದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಯ ಅತಿ ಹೆಚ್ಚು ಪ್ರಯೋಜನ ಪಡೀತಾ ಇರೋದು ದಕ್ಷಿಣ ಕನ್ನಡದವರು. ಗ್ಯಾರಂಟಿ ಯೋಜನೆಗಳನ್ನು ಬಿಟ್ಟಿ ಭಾಗ್ಯ ಅಂತ ವ್ಯಂಗ್ಯ ಮಾಡ್ತಾನೆ ಅವರು ಹೋಗಿ ಕ್ಯೂನಲ್ಲಿ ನಿಂತು ಪ್ರಯೋಜನ ಪಡಿತಾ ಇದ್ದಾರೆ. ಈ ಪ್ರಯೋಜನ ಪಡೆದವರು ವೋಟ್ ಹಾಕಿದ್ದು ಮಾತ್ರ BJPಗೆ. ದಕ್ಷಿಣ ಕನ್ನಡದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿ ಮುನ್ನಡೆ ಪಡೆದುಕೊಂಡಿದ್ದಾರೆ. ಬಂಟ್ವಾಳವೊಂದನ್ನು ಹೊರತುಪಡಿಸಿದರೆ ಉಳಿದ 6 ಕ್ಷೇತ್ರಗಳಲ್ಲಿ 20,000ಕ್ಕೂ ಅಧಿಕ ಮುನ್ನಡೆ BJPಗೆ ಸಿಕ್ಕಿದೆ. ಅಂದರೆ ಬಿಟ್ಟಿ ಭಾಗ್ಯ ಪಡೆದವರಲ್ಲಿ ಹೆಚ್ಚಿನವರು BJPಗೆ ವೋಟ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಲಾಭ ಪಡೆಯುವವರ ಸಂಖ್ಯೆ ಕೋಟಿ ಇದೆ. ಕರ್ನಾಟಕದ 1.2 ಕೋಟಿ ಕುಟುಂಬಗಳಿಗೆ ಈ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗ್ತಾ ಇದೆ. ಕರ್ನಾಟಕದ ಒಟ್ಟು 7 ಕೋಟಿ ಜನರಲ್ಲಿ 4.6 ಕೋಟಿ ಜನರಿಗೆ 5 ಗ್ಯಾರಂಟಿಗಳ ಪ್ರಯೋಜನ ಸಿಗ್ತಾ ಇದೆ. ಅಂದರೆ 65% ಜನರಿಗೆ ಪ್ರತಿ ತಿಂಗಳು ಗ್ಯಾರಂಟಿ ಯೋಜನೆಯ ಲಾಭ ಸಿಗ್ತಾ ಇದೆ. ಪ್ರತಿ ವರ್ಷ ರಾಜ್ಯದ 4.6 ಕೋಟಿ ಜನರಿಗೆ 55,000 ಕೋಟಿ ರೂಪಾಯಿ ಮೊತ್ತದ ಗ್ಯಾರಂಟಿಯನ್ನು ಸಿದ್ದರಾಮಯ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಇದರಿಂದ ಒಂದು ಕುಟುಂಬಕ್ಕೆ ವಾರ್ಷಿಕ 45,000 ರೂಪಾಯಿಯ ಪ್ರಯೋಜನ ಸಿಗ್ತಾ ಇದೆ. ದಿನಕ್ಕೆ 100 ರೂಪಾಯಿಗೂ ಹೆಚ್ಚಿನ ಸಹಾಯ ಸಿಗ್ತಾ ಇದೆ. ಇದು ನೇರವಾಗಿ ಜನರಿಗೆ ಕೊಡುವ ಯೋಜನೆ. ಹೀಗಿರಬೇಕಾದರೂ ಕರ್ನಾಟಕದಲ್ಲಿ BJP ಮತ್ತು NDA ಮೇಲುಗೈ ಸಾಧಿಸಿದೆ. ಹೀಗಾದರೆ ಇಂತಹ ಕೃತಜ್ಞರಿಗೆ ಇಂತಹ ಯೋಜನೆಗಳನ್ನು ಕೊಡಬೇಕಾ ಹೇಳಿ? ಮತದಾನಕ್ಕೂ ಮೊದಲು ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕದ ಹಲವು ಕಡೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದಷ್ಟು ಮಹಿಳೆಯರು ಮಾತನಾಡಿರುವುದನ್ನು ನಾವು ನೋಡಿದ್ದೇವೆ. ಸಿದ್ದರಾಮಯ್ಯ ಏನು ಅವರ ಅಪ್ಪನ ಮನೆಯಿಂದ ಕೊಡ್ತಾರಂತ ಕೇಳಿದ್ರು, ನಮ್ಮ ಹಣವನ್ನು ನಮಗೆ ಕೊಡ್ತಿದ್ದಾರೆ ಅಂತ ರೇಗಾಡ್ತಾ ಇದ್ರು. ಹೌದು, ಸಿದ್ದರಾಮಯ್ಯನವರು ಅವರ ಅಪ್ಪನ ಮನೆಯಿಂದ ಕೊಡಲ್ಲ, ಜನರ ಹಣವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಅದುವೇ ಸರ್ಕಾರ ಮಾಡಬೇಕಾದ ಕೆಲಸ. ಆದರೆ ಮೋದಿ ಸರ್ಕಾರ ಈ ರೀತಿ ಜನರಿಗೆ ಏನು ಕೊಟ್ಟಿದೆ? ಯಾಕೆ ಅವರು ಏನು ಕೂಡ ಕೊಡ್ತಾ ಇಲ್ಲ? ಮೋದಿಯವರು ಕೇವಲ ಬಂಡವಾಳಶಾಹಿಗಳಿಗೆ ಕೊಟ್ಟಿದ್ದನ್ನು ಬಿಟ್ಟರೆ ಬೇರೆಯವರಿಗೆ ಏನು ಕೊಟ್ಟಿದ್ದಾರೆ ಹೇಳಿ? ಅವರೇನು ಅವರಪ್ಪನ ಮನೆಯಿಂದ ತಂದು ಕೊಡ್ತಾರ? ಅಲ್ವಲ್ಲ.
ಮತ್ತ್ಯಾಕೆ ಕೊಡ್ತಿಲ್ಲ ಅಂತ ಅವರು ಯಾರು ಕೇಳ್ತಾ ಇಲ್ಲ? ಪ್ರತಿ ತಿಂಗಳು ಕಟಾಕಟ್ ಖಾತೆಗೆ 2,000 ರೂಪಾಯಿ ಹಾಕೋದು ಸಿದ್ದರಾಮಯ್ಯ ಸರ್ಕಾರ. ಪ್ರತಿ ತಿಂಗಳು ಟಕ್ ಅಂತ 2,000 ಸುಳ್ಳು ಹೇಳ್ತಾ ಇರೋದು ಮೋದಿ ಸರ್ಕಾರ. ಆದರೆ ಕನ್ನಡಿಗರು ಜಾಸ್ತಿ ಮೆಚ್ಚಿಕೊಂಡಿದ್ದು ಆ ಸುಳ್ಳು ಭರವಸೆಗಳನ್ನ. ಬಿಜೆಪಿಯ ನೆಲೆಯಲ್ಲೇ ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಬಿಜೆಪಿ ಪಕ್ಷಕ್ಕೆ ಮತದಾರರು ಸರಿಯಾದ ಏಟು ಕೊಟ್ಟಿರಬೇಕಾದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ಲಾಭ ಪಡಿತಾ ಇರೋರು ಅದ್ಯಾಕೆ ಬಿಜೆಪಿಯನ್ನ ಬೆಂಬಲಿಸಿದರೋ ಗೊತ್ತಿಲ್ಲ. ಬಹುಶಃ ಅವರಿಗೆ ಕಳೆದೊಂದು ವರ್ಷದಲ್ಲಿ ಬಿಟ್ಟಿಯಾಗಿ ತಿಂದಿದ್ದು ಅರಗಿಲ್ಲ ಅಂತ ಕಾಣುತ್ತೆ, ಅಥವಾ ಗ್ಯಾರಂಟಿ ಯೋಜನೆಗಳು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕೆಲಸ ಮಾಡಬೇಕು. ಈ ಕೃತಜ್ಞ ಜನರಿಗೆ ಗ್ಯಾರಂಟಿ ಯೋಜನೆ ಕೊಡೋದನ್ನು ನಿಲ್ಲಿಸಬೇಕು. ಗ್ಯಾರಂಟಿ ಯೋಜನೆಗಳನ್ನು ಪೂರ್ತಿ ಬಂದು ಮಾಡಿದ್ರೂ ಓಕೆ, ಯಾಕೆ ಈ ಹೊಟ್ಟೆ ತುಂಬಿದವರಿಗೆ ಫ್ರೀ ಯೋಜನೆಗಳನ್ನು ಕೊಡಬೇಕು ಅಲ್ವಾ? ಅವರಿಗೆ ಉಚಿತ ಭಾಗ್ಯಗಳನ್ನು ಕೊಡೋದು ಬೇಕಾಗಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಅಷ್ಟು ಹಣವನ್ನು ಅಗತ್ಯ ಇದ್ದವರಿಗಷ್ಟೇ ಕೊಡಲಿ, ಅದರಲ್ಲೂ ಅಹಿಂದ ವರ್ಗಕ್ಕೆ ಹೆಚ್ಚು ವಿನಿಯೋಗ ಮಾಡಲಿ. ಗ್ಯಾರಂಟಿ ಯೋಜನೆಗೆ ಕೊಡುವ 55,000 ಕೋಟಿ ರೂಪಾಯಿ ಹಣವನ್ನು ದಲಿತರ ಕಲ್ಯಾಣಕ್ಕೆ, ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ, ಅಲ್ಪಸಂಖ್ಯಾತರ ಉನ್ನತಿಗೆ ಬಳಕೆ ಮಾಡಿಕೊಳ್ಳಿ. ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿರೋದು ಇದೇ ವರ್ಗಗಳು. ಅಹಿಂದ ವರ್ಗದವರು ಕೈ ಹಿಡಿದ ಕಾರಣಕ್ಕೆ ಚಾಮರಾಜನಗರ, ಕಲಬುರಗಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ಬೀದರ್, ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿದೆ. ಕಳೆದ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಕೇವಲ 2,000 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರೋದಲ್ವಾ? ಮುಂದಿನ ಬಜೆಟ್ನಲ್ಲಿ 10-15,000 ಕೋಟಿ ಕೊಡಿ. ದಲಿತರ ಫಂಡ್ ಕೂಡ ಹೆಚ್ಚಿಸಿ, ಹಿಂದುಳಿದ ವರ್ಗದವರ ಅನುದಾನವನ್ನು ಕೂಡ ಹೆಚ್ಚಳ ಮಾಡಿ, ಫ್ರೀ ಗ್ಯಾರಂಟಿ ಯೋಜನೆಗಳನ್ನು ಕ್ಯಾನ್ಸಲ್ ಮಾಡಿ, ಅದನ್ನು ಅಹಿಂದ ವರ್ಗಕ್ಕೆ ಹಂಚುವ ನಿರ್ಧಾರ ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಲಾಭವಾಗಬಹುದು.